ಕರ್ನಾಟಕ ಜೋಳದ ರೊಟ್ಟಿ ಬಡ್ದ ಕೈ ಅದಾವ್ರಿ ಇವ. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅದೃಷ್ಟರು ಯೂಟ್ಯೂಬ್ ಚಾನಲ್. ನೋಡ್ರಿ, ಕ್ಲೈಮೇಟ್ ಅಂತೂ ಫುಲ್ ಮಬ್ ಆಗೈತಿ. ಕ್ಲೈಮೇಟ್ ಜೊತೆ ನಾವು ಮಬ್ ಆಗ್ಬಿಟ್ಟೇವಿ. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ, ನಾನು ಜೋಳದ ರೊಟ್ಟಿ ಮಾಡಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ತೆಳ್ಳಗೆ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಸಾಹೇಬ್ರಿಗೆ ಇವತ್ತು ಅಡುಗೆ ಏನಪ್ಪ ಅಂದ್ರೆ ಜೋಳದ ರೊಟ್ಟಿ, ಬೀನ್ಸ್ ಪಲ್ಯ ಮತ್ತು ಶೇಂಗಾ ಸಾರ, ವೈಟ್ ರೈಸ ಮಾಡತ್ತಿದೆ. ರೈಸ ಮತ್ತು ಬೀನ್ಸ್ ಪಲ್ಯ ಮಾಡಿದ್ನಿ. ಅವರು ಈಗ ಬಂದು ಫ್ರೆಶ್ ಆಗಕ್ಕೆ ಹೋದ್ರು. ನಾನು ಹಂಗೆ ಮೊಬೈಲ್ ತೊಗೊಂಡು ಸ್ಟಾರ್ಟ್ ಮಾಡೀನಿ. ಶೇಂಗಾ ಸಾರ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಒಂದು ರೆಸಿಪಿ ತೋರಿಸ್ಕೊತಾನೆ ನಿಮಗೆ ವಿಡಿಯೋ ಮಾಡಿದ್ರೆ ಆಯ್ತು ಅಂಥೇಳಿ ಸ್ಟಾರ್ಟ್ ಮಾಡೀನಿ. ನೋಡಿರಿ, ಹಂಗೆ ನಿನ್ನೆಲ್ಲ ಮೊನ್ನೆ ಹಾಕಿದ್ದೆ. ನಾವು ಬ್ಲೌಸ್ ಕಟ್ಟಿಂಗದ್ದ ವಿಡಿಯೋ ಹಾಕೀನಿ. ಎಲ್ಲರೂ ಭಾಳ ಅಂದ್ರೆ ಭಾಳ ಚಂದ ರೆಸ್ಪಾನ್ಸ್ ಮಾಡಿದ್ರಿ. ಭಾಳ ಜನಕ್ಕೆ ಈ ನಂದು ಕಟ್ಟಿಂಗದ್ದು ಎಲ್ಲ ಅರ್ಥ ಆಗೈತಿ ಅಕ್ಕ, ಭಾಳ ಚಂದ ಅರ್ಥ ಆಗೈತಿ, ನಿಮ್ಮ ನೋಡಿ ನಾನು ಕಟ್ ಮಾಡ್ತೀನಿ ಕಲಿತೀನಿ ಅಂಥೇಳಿ ಭಾಳ ಜನ ಕಮೆಂಟ್ ಹಾಕಿದ್ರಿ. ನನಗಂತೂ ಫುಲ್ ಖುಷಿ ಆಯಿತು. ಮತ್ತು ಅದೇ ರೀತಿ ಸ್ಟಿಚಿಂಗದ್ದು ವಿಡಿಯೋ ಹಾಕ್ರಿ ಅಕ್ಕ ಅಂತ ಹೇಳಿರಿ. ವಿಡಿಯೋ ಅಂದ್ರೆ ಕಂಟಿನ್ಯೂ ಆಗಿ ನಾನು ಅಷ್ಟು ಫಾಸ್ಟಾಗಿ ಹೊಲೆಲ್ಲ, ಸ್ವಲ್ಪ ಬಿಟ್ಟು ಹೊಲಿತೀನಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಯಾವಾಗ ಹೊಲಿತಿರ್ತೀನಿ ಅವಾಗ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡು ಖಂಡಿತ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಅಥವಾ ಅದರ ಮುಂದಿನ ವಿಡಿಯೋರ ಕಂಪಲ್ಸರಿ ಹಾಕತ್ತೀನಿ ಸ್ಟಿಚಿಂಗ್ ವಿಡಿಯೋ. ಅದಲ್ದ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಯಾರೋ ಒಬ್ಬರು ಸಿಸ್ಟ್ರ ಇಲ್ರಿ ಅಕ್ಕ ನೀವು ಮಡ್ಚಿದ್ದು ರಾಂಗ್ ಐತಿ ಅಂಥೇಳಿ. ಸಿಸ್ಟರ್ ನೀವು ಯಾವ ಥರ ಹೊಲಿತೀರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ರೀ. ನಿಜವಾಗ್ಲೂ ನಾನು ಇದೇ ಥರ ಕಲ್ತೀನಿ. ಸೊ ಹಂಗಾಗಿ ನಾನು ಇದೇ ಥರ ಕಟ್ ಮಾಡಿರ್ತೀನಿ. ಅದ್ರೊಳಗೆ ಏನು ಮಿಸ್ಟೇಕ್ ಆಗೈತೆ ಅಂತ ನನಗೆ ಗೊತ್ತಿಲ್ಲ ರೀ. ಬಟ್ ನಾನು ಇದೇ ಥರ ಕಟ್ ಮಾಡಿ ಇದೇ ಥರನ ಸ್ಟಿಚ್ ಮಾಡ್ತೀನಿ ರೀ. ಬರ್ರಿ, ಈಗ ಸಾಹೇಬ್ರು ಫ್ರೆಶ್ ಆಗಿ ಬಂದರು. ಹಂಗೆ ಅವ್ರ ಜೊತೆನೂ ಮಾತಾಡ್ಕೊತಾನೆ ಅವ್ರ ಕೈಯಾಗ ಕ್ಯಾಮ್ರಾ ಕೊಟ್ಟು ನಾವು ಶೇಂಗಾ ಸಾರು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ, ಸಾಹೇಬ್ರು ರೆಡಿ ಆಗತ್ತಾರ. ಮುಖ ಒರ್ಸ್ಕೊಳಕತ್ತಾರ. ಹಾಲು ತಿಕ್ಕೊಂಡಾರಿ ಮುಂಜಾನೆನ. ಕಿಂಡಲ್ ಮಾಡತ್ತೀರ ನನಗೆ. ಮತ್ತು ಹಾಲು ತಿಕ್ಕೊಳತ್ತಾರ, ಮುಖ ಒರ್ಸ್ಕೊಳತ್ತಾರ. ಹಾಕೊಂಡ್ರ ಮೈಕ್? ಎಸ್. ಹೆಂಗಿದ್ರಿ ಎಲ್ಲರೂ? ಅವರೆಲ್ಲರೂ ಆರಾಮದಾರ. ಹೆಂಗೈತಿ ಎಲ್ಲರೂ? ಅವ್ರಿಗೆ ನಿನಗೆ ಕೇಳ್ತೀನಿ ನಾನು. ಇಲ್ಲಿ ಸದ್ಯಕ್ಕೆ ಅವ್ರು ರಿಪ್ಲೈ ಮಾಡೋಕ್ಕಾಗಲ್ಲ. ಅವ್ರು ಆಮೇಲೆ ಕಮೆಂಟ್ ಒಳಗೆ ಹೇಳ್ತಾರ ನಾವು ಆರಾಮದೀವಿ ಅಂತೇಳಿ. ಸೊ ಅದಕ್ಕೆ ನಾನು ಇವಾಗ ಕೂದಲ ಭಾಳ ಆಗ್ಯಾವಲ್ರಿ ಇದು? ಹೌದಲ್ಲ? ಟ್ರಿಮ್ಮರ್ ಹಚ್ಲ ನಾನು. ಅದೊಂದು ಉಳ್ದೈತಿ, ಅದೊಂದು ಹೆಚ್ಚಿಬಿಡು. ಅದೊಂದೇ ಉಳ್ದೈತಿ, ಅದನ್ನೊಂದು ಹೆಚ್ಚಿ ಬಿಗಿ ಹೆಚ್ಚಿಬಿಡಲ್ಲ. ಕೂದಲ ಕಟಿಂಗ್ ಮಾಡಿಸ್ಬೇಕು, ಬಟ್ ಮಾಡ್ಸಕ್ಕೆ ಮೂಡಿಲ್ಲ. ಮೂಡ್ ನನಗೈತಿ, ಮಾಡೋನಿಗೆ ಮೂಡಿಲ್ಲ. ಹೋದ್ರೆ ಮಾಡಲ್ಲ ಅಂತ ಇಲ್ಲ, ಒಬ್ಬನ ಕಡೆ ನಾನು ಒಬ್ಬ ವ್ಯಕ್ತಿ ಕಡೆ ಮಾಡ್ಸೋತೀನಿ, ಬಟ್ ಅವ ಇಲ್ಲ. ಫೋನ್ ಹಚ್ಚಿದ ಕೂಡಲೇ ಈಗ ಬ್ಯಾಡ್ರಿ, ಇನ್ನೊಂದು 2 ದಿನ ಬಿಟ್ಟು ಬಾತ್ ಹೇಳ್ತಾನೆ. ಇನ್ನೊಂದು 2 ದಿನ ಮತ್ತೊಂದು 2 ದಿನ ಅನ್ನತ್ತಾನ. ರೆಡಿ ಆಗತ್ತಾರ ನೋಡ್ರಿ. ಮಿಶಿ ತಿರುಗ ರೆಡಿ ಆಯ್ತೆ, ಮುಗಿತ. ಖಾಲಿ ನೀರ್ಲೆ ಮುಖ ತೊಳ್ಕೊಳ್ಳೋದು. ಮತ್ತೆ ಎಲ್ಲಾರು ತುಂಬಿನ ನೀರ್ಲೆ ತಗೋತಾರ. ಖಾಲಿ ನೀರ್ಲೆ ಡವ್ ಬೇಡ, ನಾ ಕೇಳು. ಖಾಲಿ ನೀರ್ಲೆ ಮುಖ ತಕೊಳ್ಳೋದು, ಟವೆಲ್ ತಗೊಂಡು ಒರ್ಸ್ಕೊಳ್ಳೋದು, ಮುಗೀತ್ ನಮ್ದು. ತಲೆ ಹಿಂಗೆ ಹಂಗ ನೀರ್ಲೆ ಮುಖ ತಕೊಂಡಿನಂದ್ರೆ ಮುಗೀತಪ್ಪ. ಖಾಲಿ ನೀರ್ಲೆ ತಕೊಂಡಿ, ವಜ್ಜೆ ನೀರ್ಲೆ ತಕೊಂಡಿ ಕಿಂಡಲ್ಲ ಇರ್ಲಿ. ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಏನ್ರಿ, ಮುಖ ತಗೋತಾರ, ತಕೊಂಡು ಬಂದು ಇಲ್ಲ ಮುಖ ತಕೊಂಡ್ರಂಗೆಲ್ಲ ವಿಡಿಯೋ ಮಾಡ್ಬೇಕಂದ್ಕೊಳ್ಳಿ ಏನು ಮಾಡ್ತಾರೆ, ಇಲ್ಲ ವಿಡಿಯೋ ಮಾಡ್ಬೇಕಂದ್ಕೊಳ್ಳಿ ಏನು ಮಾಡ್ತಾರೆ, ರೀ ನಾನು ಸ್ವಲ್ಪ ಮುಖ ಎಣ್ಣೆನಾಗೈತಿಲ್ರಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಗಪ್ರಿ ಕೇಳಿಲ್ಲ. ಮುಗ್ದಿ ಮಾತಾಡಕ್ಕೆ ಬಿಡು. ಈಕಿ ಒಳಗೆ ಹೋಗ್ಕಾಳ, ಮುಖ ತೊಳ್ಕೊಂಡು ಬರ್ತಾಳ, ಬಂದು ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಐತದ ಈಕಿನ ಈಕಿನ ರುಂಡಾನ ಹೆಚ್ಚಿಗೆ ಬಿಟ್ಟಾಳೆ. ಇದನ್ನು ಹಚ್ಕೋತಾಳೆ, ಇದನ್ನು ಕುತ್ತಿಗೆ ಹಿಚ್ಕಾಳಿಗೆಂದು ಇದನ್ನು ಹಚ್ಕೊಂಡು ಎಲ್ಲ ಹಚ್ಕೊಂಡು ಮುಖ ಹಚ್ಕೊಂಡು ಈಗ ಚಂದಾಗಿನ್ರಿ ಬರ್ರಿ ಹಿಡ್ರಿ ವಿಡಿಯೋ ಅಂತಾಳೆ. ಇದನ್ನೆಲ್ಲ ನಿನ್ನಂಗೆ ನಿನ್ನ ಮುಂದೆ ವರ್ಷಿನೀಗ ಇಲ್ಲೇ ಇಟ್ಟಿಂಟಾವಲ್ಲ, ಏನೇನು ನಾವು ಕಂತ್ರಾಟ್ ಮಾಡಕ್ ಹೋಗಲ್ಲ. ಪುಣ್ಯ ಮಾಡಿರ್ಬೇಕಿನ್ನ ಪೇರೊಂದಲ್ಲಿ ಅಷ್ಟೇ ಹಚ್ಕೊಳ್ಳೋ ಏನ್ ಚಿಕ್ಕಳ ಮಂದಿ ಎಲ್ಲ ಹಚ್ಕೊಳ್ಳೋದು ನೋಡಿ ಅದಾವು. ಹಚ್ಕೊಂಡು ನೋಡಿ ಯಾವಾಗಾರ ಅದಾವ್ ಕರೆ, ಇಲ್ಲ ಅಂದಿಲ್ಲ, ಇರ್ಬೇಕು ಜೀವನದಾಗ ನೋಡ್ರಿ. ಈಗಿನ ಹತ್ರ ಏನು ಇಲ್ಲಂದಿ, ಅಮ್ಮ ಗಿಮ್ಮ ಎಲ್ಲ ಅದಾವ ಇದ್ರಾಗ. ಅಮ್ಮ ಅವ್ರ ಫೌಂಡೇಶನ್ ಸುಡ್ಗಾಡ್ ಸಂತೆ ಎಲ್ಲ ಅದಾವು. ಬಟ್ ಡೈಲಿ ಯೂಸ್ ಮಾಡ್ತೀನಿ. ಏನ್ ಹೇಳ್ತೀರಿ ಯೂಸ್ ಮಾಡಂಗಿಲ್ಲ, ಅದನ್ನ ಮಾತು ಬೇರೆ. ಬಟ್ ಅದಾವ, ಯೂಸ್ ಮಾಡಂಗಿಲ್ಲ. ನನ್ನ ಹತ್ರ ಎಲ್ಲೂ ಇಲ್ಲ ತನಕ ಹೋಗ್ಬೇಡ. ಮತ್ತೆ ಏನು ಇಲ್ಲ, ನಾನು ಹೇಳಿದ್ದು ಹಿಂಗೆ ಬಿಡ್ತಾವ. ಒಟ್ಟ ನಿಮ್ಮ ಅಕ್ಕನ ಕೂದಲು ಸೀಕ್ರೆಟ್ರಿ ಅದು. ಇದಕ್ಕೆ ಅರಿಶಿನ ಪುಡಿ ಹಚ್ಚಿಬಿಟ್ಟಾಳ ನೋಡ್ರಿ. ನೀವು ನೋಡ್ರಿ, ಅದೇನೋ ಏನಂತಾರೆ ಅದಕ್ಕೆ,
ಎಲ್ಲ ನೀನೇ ಹೇಳ್ಬಿಡು. ಇದಕ್ಕೇನಂತ ಇದಕ್ಕೇನಂತ ಪೌಡ್ರ್ ಹಚ್ಕೊಳಕದು. ಪೌ- ಈಗ ನಾನು ಶೇಂಗಾ ಸಾರ ಮತ್ತೆ ಇಲ್ಲ ಶೇಂಗಾ ಸಾರು ಮಾಡಾಕತ್ತ ನೀ ಶೇಂಗಾ ಸಾರು ಮಾಡು ನಾ ತಿಂತೀನಿ. ಸೌರ್ಸಕತ್ತೀವಿ ನೋಡು. ಇಲ್ಲ ಇದಕ್ಕೆ ಏನಂತ ಕರೆ ಹೇಳ ಪೌಡ್ರ್ ಹಚ್ಕೊಳಕದು. ನಾವು ಇದಕ್ಕಂತ ಈರೇಜೆಡ್ ಅಂದ್ರೆ ಅಳ್ಕ್ಸರಬ್ಲಿ ಅಳಗುಸ್ ರಬ್ಬರ್ ಇಲ್ಲ ಅಳ್ಕ್ಸರಬ್ಲಿ ಟೈಪ್ ಐತಿದ. ಬಟ್ ಇದನ್ನ ನಾನ್ ಮುಖಕ್ಕೆ ಹಚ್ಕೊಳ್ದು ಏನೇನು ಹಚ್ಕೊಳ್ದು ನೋಡಿನಿ. ಬಟ್ ಈಗ ಎಲ್ಲ ಹಳದಿ ಆಗೈತೆ ಅಂದ್ರೆ ವಿಚಾರ ಮಾಡ್ರಿ. ಈಗ ಏನೇನು ಯೂಸ್ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಂಡ್ಬಿಡು. ಯೂಸ್ ಮಾಡ್ಲಾರ್ದು ಹಳದಿ ಆಗೈತೆ. ಹಳದಿ ಅದು ಏನೋ ಇದೊಂದಿಗೆ ಅಲ್ಲಿ ಇದು ಮಾಡತ್ ನೋಡ್ರಿ. ಇಲ್ಲಿ ಮ್ಯಾಟ್ ತಗೊಂಡು ಒಂದ್ ಕ್ಲಿಪ್ ತಗೊಂಡೋಗೈತೆ. ಅದು ಎಲ್ಲ ಸಿಕ್ಕಿಲ್ಲಿನ ಹಿಂಗೆಲ್ಲ ಹೇಳ್ಕೊಂಡ್ ಹೋಗೈತೆ. ಅದು ಆಮೇಲೆ ಹುಡುಕ್ಯಾಡ್ ತಗೊಂಡ್ಬರ್ಬೇಕು ನಾನು. ಹೌದಾನ? ಏ ಅಮ್ಮ ನಾ ಹೇಳೋದ್ರಾಗ ಏನಾರ ಸುಳ್ಳು ಅನ್ಸಿದ್ರೆ ನೀವು ನಮಗೆ ವಾಪಸ್ ಕಮೆಂಟ್ ಮಾಡ್ರಿ. ಹೆಣ್ಮಕ್ಳು ರೆಡಿ ಆಗೋ ರೀತಿನ ತಲೆ ಕಾಟ ಆಗತೈತಿ. ಇರ್ತವ ನಮ್ಮ ತಲೆ ಕಟ್ ಆಗತೈತಿ ಯಾವಾಗಲೂ. ನೀನು ತಲೆ ಇಟ್ಟು ಚಲೋ ಬರಲ್ಲ ಸಾಕು. ನಡಿ ಏನು ಮಾಡಕ್ಕೀಗ? ನೀರು ಬರೋದು ಕ್ಲೈಮೇಟ್ ಮಬ್ಬ ಇದ್ದಕ್ಕೆ ನಾನು ಮಬ್ಬ ಆಗ್ಬಿಟ್ಟೇವಿ. ಅದಕ್ಕೆ ಮೊದಲೇ ಹೇಳ್ಬಿಟ್ಟೇನಿ ಸ್ಟಾರ್ಟಿಂಗ್ ವಿಡಿಯೋದಾಗ. ನಿನ್ನೆ ನಮ್ಮ ಹೈದರಾಬಾದ್ ಒಳಗೆ ಮಳೆ ಆಗೈತಿ ನೋಡ್ರಿ. ಕರ್ನಾಟಕದಾಗೂ ಮಳೆ ಆಗೈತಿ. ಇಲ್ಲಿಗಿಂತ ಜಾಸ್ತಿನೇ ಆಗೈತಿ. ನಿಮ್ಮ ಹೈದರಾಬಾದ್ನಾಗ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡ. ಅಲ್ಲಿ ನೋಡಿ ಮಾತಾಡ. ಇಲ್ಲಿ ಕ್ಯಾಮ್ರಾ ನೋಡಿ. ಇಲ್ಲಿ ನೋಡಿ ಮಾತಾಡ. ನಿಮ್ಮ ಹೈದರಾಬಾದ್ನಾಗ ಅಷ್ಟ ಅಲ್ಲ, ನಮ್ಮ ಕರ್ನಾಟಕದಾಗೂ ಮಳೆ ಆಗೈತಿ. ಹೌದಾ? ನಡಿ ನೋಡಿ ಹಿಂಗ ಬಾಬಾ ಅಂತ ಅದಕ್ಕೆ ನೀನು ಕಾಮೆಂಟ್ ಹಾಕ್ತಾರ ಅವ್ರ. ನೀ ಏಕೋ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿ. ಅದ್ರಾಗೇನು ಮುಲಾಜೆ ಇಲ್ಲ. ಬಾ ಅಂದ್ರೆ ಏನು ಹೌದು ಅನ್ಬಾರ್ದು ಅಂತಾರ ಅವ್ರು. ಬರೋಬರಿ ಐತೆ ಅವ್ರದ್ದು. ತಲೆ ಕಟ್ಸ್ಕೊಳಲ್ಲ. ಅನ್ನ ಹಿಂಗಾನಾಕಿನಿ ನಾ ಬಾ ರೀ ಅಂತೀನಿ ಮ್ಯಾಗ. ಹೆಂಗಂತಿ? ಬಾ ರೀ ಅಂತೀನಿ. ಬಾ ರೀ ನೆನಪು ಮಾಡ್ಬಿಡ್ತೈತಲ್ಲ ಅಲ್ಲಿಗೆ. ಈಗ ನೋಡಿ ಶೇಂಗಾ ಸಾರ ಈ ಥರ ಶೇಂಗಾ ಹುರಿದಿಟ್ಕೊಂಡೆ ನೋಡ್ರಿ. ಇವನ್ನ ಶೇಂಗಾ ಹುರಿದಿಟ್ಕೊಂಡು ಸಿಪ್ಪೆ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸ್ಕೋಬೇಕಾ? ಸಿಪ್ಪೆ ಬಿಡಿಸ್ಕೊಂಡು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಇಷ್ಟೇ. ನಮ್ಮನೆ ಬೆಳ್ಳುಳ್ಳಿ ಖಾಲಿ ಆಗಕ್ಕೆ ಬಂದವ್ರೆ. ಊರಾಗಿಂದ ತರಿಸ್ಕೋಬೇಕಿನ್ನ. ನಮ್ಮ ಅತ್ತೆಯವ್ರ ರೇಷನ್ ಕಳಿಸ್ತೀನಿ ಅಂದಾರ. ಸೊ ಹಂಗಾಗಿ ತರಕ್ಕೆ ಹೋಗಿಲ್ಲ ಜಾಸ್ತಿ. ಸ್ವಲ್ಪ ಇದ್ದವ್ರಿ ಸ್ವಲ್ಪ ಹ್ಯಾಕ್ ಮಾಡ್ತೀನಿ ರೀ ನಾನು. ಪಲ್ಯ ಮಾಡಿ ತೋರ್ಸು. ಅಲ್ಲೇ ಬೀನ್ಸ್ ಪಲ್ಯ ಮಾಡಿರ್ತೀನಿ. ಬೀನ್ಸ್ ಪಲ್ಯ, ರೈಸ್ ಆಗೈತಿ. ಸಾರ ರೊಟ್ಟಿ ಕಡಕ್ ಬಿಸಿ ಬಿಸಿ ರೊಟ್ಟಿ ಮಾಡು. ಸಾಂಬಾರ್ ಮಾಡು. ನೋಡ್ರಿ ಇಲ್ಲಿ ಅಡಿಗೆ ಮನೆ ಬಂದು ಏನ ತಗೊಳಕತ್ತಾರ. ಏನು ಬರ್ರಿ ಮೈಸೂರು ಪಾಕ್ ತಿನ್ನೋಣ. ಮೈಸೂರು ಪಾಕ್ ತಿನ್ನೋಣ ಬರ್ರಿ ಎಲ್ಲರೂ. ನಮ್ಮ ಅಣ್ಣ ಮೊನ್ನೆ ಮೈಸೂರು ಪಾಕ್ ತಂದು ಕೊಟ್ಟಾರಿ. ಆರತಿ ಬೆಳೆಸುವಾಗ ಮೈಸೂರು ಪಾಕ ಮತ್ತೆ ಇನ್ನೊಂದು ಪೇಡೆ ತಂದು ಕೊಟ್ಟಾರು. ಇವ್ರ ಬಂದು ಹೊಡ್ಯಾತಾರ ನೋಡ್ರಿ. ನಾನು ಇಲ್ಲ ಬೇಕದೀನಿ ಒಂದ್ ಜೀವ ಐತಿ ಅಂತ ಹೇಳಿ. ಹೆಣ್ಮಕ್ಳು ಮೈಸೂರು ಪಾಕ್ ಈ ದೊಡ್ಡ ಜೀವ ನೋಡಿ ಇಲ್ಲಿ ಇದು. ಹೆಣ್ಮಕ್ಳು ಮೈಸೂರು ಪಾಕ್ ತಿನ್ಬಾರ್ದು. ಯಾವಾಗ ಹೇಳಿ? ಯಾರ ಇದನ್ನು ಗೌರ್ಮೆಂಟ್ ಇಂದ ಇದಾಗೈತನ? ಸುಪ್ರೀಂ ಕೋರ್ಟ್ನಾಗ ಬಂದಿದ್ದು ಮೊನ್ನೆ. ಸುಪ್ರೀಂ ಕೋರ್ಟ್ ಅಲ್ಲಿ ಬಂತ. ಸರಿ ಬಿಡ್ರಿ. ಸುಪ್ರೀಂ ಕೋರ್ಟ್ ಇದ್ದೇನ ಮಾಡು ಮನ್ನಿ ಹೇಳ್ಬಿಡಿ. ಚಲೋ ಅಲ್ಲ ನೋಡ್ರಿ ಇದು. ಚಲೋ ಅಂದ್ರೆ ಹೊರಗೆ ಬೀಳಲ್ಲ, ಚಲೋ ಅನ್ನಿಲ್ಲ ಅಂದ್ರೆ ಹೊರಗೆ ಬೀಳಲ್ಲ. ನಾ ತಿನ್ನೋದು ಮಾತ್ರ ತಿನ್ನವ. ನಾನು ಪಲ್ಯ ಒಂದಿರ್ಬೇಕಲ್ಲ. ಯಾರಿಗೆ? ಸ್ವೀಟ್ ತಿನ್ಬಾರ್ದು ಸರ್. ನಿಮ್ಗೆ ಒಳ್ಳೇದಲ್ಲ. ನಿಮ್ಗೆ ಖಾರ ಹತ್ತ ತಿನ್ನಕತ್ತಿಂದ. ಇಲ್ಲ ನಾನ್ ಸ್ವೀಟ್ ತಿನ್ಬೋದು, ನೀನ್ ಸ್ವೀಟ್ ತಿನ್ಬೇಡ ಅಂತ ಹೇಳ್ದ ನಾನು. ನಂಗಿಂತ ನಿಮ್ಗ 4 ವರ್ಷ ವಯಸ್ಸು ಜಾಸ್ತಿ ಐತಿ. ನೀವೇ ತಿನ್ಬಾರ್ದು. ನೀವು ಜಲ್ದಿ ನಿಮ್ಗೆ ಬಟ್ ಐ ಆಮ್ ಸ್ಟಿಲ್ ಯಂಗ್. ನಾನೇನು ಅಜ್ಜಿ ಆಗಿ ನಾನು ಏನಿಲ್ಲ. ನನಗೆ ಕೇಳಿ ಯಾರ ನನಗೆ ನಿನ್ಗಿಂತ 4 ವರ್ಷ ದೊಡ್ಡ ಅಂದ್ರೆ ನಂಬೋದಿಲ್ಲಲೇ. ನಂಗಿಂತ 4 ವರ್ಷ ಅಂದ್ರೆ ಸಣ್ಣ ನಂಬ್ತಾರ ನೋಡಿ ಹೆಂಗಿದೆ ಭಾರಿ. ನೀವು ಈಗ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಏನೋ ತೋರಿಸಿದಲ್ರಿ, ಅದ್ರಾಗ ಎಷ್ಟು ಮಂದಿ ಸರಿ ಭಾಳ ಜನ ಹೇಳ್ಯಾರ ಮಸ್ತ್ ಆಗೈತಕ್ಕ ಆರ್ ತೆಗಿತಕ್ಕ ಅಂತ ಹೇಳಿ. ಒಬ್ಬೊಬ್ಬರು ಏನೋ ಉಲ್ಟಾ ಇಟ್ರ ಒಬ್ರು ಹೇಳಿದಾರ. ಅದನ್ನು ಹೇಳಿನಿ ಈಗ ಆಲ್ರೆಡಿ. ಆಗಳೆ ನೀವು ಮಕ್ಕ ತಕೊಂಬರಕ್ಕದ ಹೇಳಿನಿ. ನಾನು ಅದೇ ಅದೇ ತರ ಕಟ್ ಮಾಡ್ತೀನಕ್ಕ. ನಂಗೆ ಅದೇ ತರ ರೂಢಿ ಐತೆ ಅಂತ ಹೇಳಿನಿ. ಸೊ ಅವ್ರು ಯಾವ ರೀತಿ ಕಟ್ ಮಾಡ್ತಾರ ನಂಗೆ ಗೊತ್ತಿಲ್ಲ. ಒಬ್ಬೊಬ್ರ ಕಡೆ ಒಂದೊಂದ್ ತರ ಕಟ್ಟಿಂಗ್ ಇದನ್ನ ಮಾಡಿರ್ತಾರ. ಹಂಗಾಗಿ ನಾನು ಅದೇ ತರ ಹಾಕಿ ಕಟ್ ಮಾಡ್ತೀನಕ್ಕ ಅಂತ ಹೇಳಿದೆ ಆಗಳೆ. ನೀವು ಮಕ್ಕ ತಕೊಂಬರಕ್ಕದ ಹೇಳಿ ಮುಗಿಸ್ಬಿಟ್ಟಿ ಅಲ್ಲ. ಎಲ್ಲ ಇಲ್ಲ ಅಷ್ಟು ಹೇಳಿನಿ. ಮತ್ತು ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಕಮೆಂಟಿಗೆ ರಿಪ್ಲೈ ಮಾಡೀವ್ರಿ. ಹೌದಿಲ್ಲ? ಒಬ್ಬರು ಅಣ್ಣರ ಹಾಕಿದ್ರು ನೀವು ಎಷ್ಟು ವಿಡಿಯೋಗೆ ಟೈಮ್ ಕೊಡ್ತಿದ್ದೀರಿ, ಅದ್ರಾಗ ಒಂದು 5% ಅಟ್ಲೀಸ್ಟ್ ನೀವು ಕಾಮೆಂಟಿಗೆ ಅವ್ರು ಹೇಳ್ಯಾರ ಅಂತಲ್ಲ. ಹಂಗೆ ನಾವು ಫ್ರೀ ಆಗಿದ್ರೆ ಕೊಟ್ಟಿರ್ತೀವಿ. ಇಲ್ಲಕಂದ್ರೆ ಇಲ್ಲ. ಒಂದ್ಸರಿ ಫೋನ್ ಇವ್ರು ಒಯ್ದಿರ್ತಾರ. ಒಂದ್ಸಲ ಎಡಿಟಿಂಗ್ ಒಳಗೆ ಬಿಸಿ ಇತ್ತಂದ್ರೆ ಫೋನ್ ಯಾರ ಕೈಗೂ ಸಿಗಲ್ಲ. ಈಗ ನಿನ್ನೆ ರಾತ್ರಿ ಬೈದಿನ್ರಿ ಅವರಿಗೆ.
ವಿಡಿಯೋ ಮಾಡಬೇಕು, ಕ್ಯಾಮ್ರಾ ಹಿಡಿಬೇಕು, ಎಡಿಟಿಂಗ್ ಮಾಡಬೇಕು, ಮತ್ತು ಪೋಸ್ಟ್ ಮಾಡಬೇಕು, ಮತ್ತು ಏನೇನು ಲಿಂಕ್ ಹಾಕ್ಬೇಕೆಲ್ಲ ರೆಡಿ ನಾ ಮಾಡಬೇಕು. ಇದನ್ನೆಲ್ಲ ಮಾಡೋಕ್ಕೆ ಫೋನ್ ಹಿಡಿದ್ರೆ ನೀ ಜಾಸ್ತಿ ಫೋನ್ ಯೂಸ್ ಮಾಡಕತ್ತೀವಪ್ಪ, ನಂಗೆ ಟೈಮ್ ಕೊಡ್ತಿಲ್ಲಪ್ಪ ಅಂತ ಅನ್ನೋದು. ಮತ್ತು ಅದಕ್ಕೆ ನಾನು ಹೇಳಿದ್ದೀನಿ, ನೀನೇ ವಿಡಿಯೋ ಮಾಡು, ನೀನೇ ಎಡಿಟಿಂಗ್ ಮಾಡು, ನೀನೇ ಥಂಬ್ನೇಲ್ ಮಾಡು, ನೀನೇ ಅಪ್ಲೋಡ್ ಮಾಡು, ಬಂದ್ರೆ ನೀನೇ ಮ್ಯಾನೇಜ್ ಮಾಡು. ನಿನ್ನೆ ಹಂಗ ಅಂದಿನ್ರಿ. ನೀನ್ ರಾತ್ರಿ ಬಿಗ್ ಬಾಸ್ ನೋಡುವಾಗ ಫುಲ್ ಅವಾಗನು ಫೋನ್ ಹೊಡ್ಕೊಂಡ್ ಕುಂತಿದ್ರು. ಅವ್ರೇನೋ ಕಮೆಂಟಿಗೆ ರಿಪ್ಲೈ ಮಾಡತ್ತಿರತ್ ನಾನು ಕೇಳಕ್ ಕುಂತಿದ್ನಿ ಅಂತ ಹೇಳಿ ಅವ್ರು ನೋಡತ್ತಿದ್ರ ಅಂತ. ಅದನ್ನ ನಾನು ನೋಡಿ ನೀ ಬರೇ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಿ ಬಿಗ್ ಬಾಸ್ ನೀವು ನೀವು ಬರೇ ಬಿಗ್ ಬಾಸ್ ನೋಡುವಾಗನು ಆಯ್ತು, ಎಲ್ಲ ಟೈಮ್ದಾಗ ಆಯ್ತು, ಬರೇ ಫೋನ್ ಹಿಡ್ಕೊಂಡ್ ಕುಂದಿರ್ತೀರಿ ಹಂಗೆ ಹಿಂಗೆ ಅಂದಿನಿ. ಇವತ್ತಿದ್ರ ಶರಣು ನಾನು ಹೇಳ್ಕೊಡ್ತೀನಿ, ನೀನು ಎಡಿಟ್ ಮಾಡು, ಅಪ್ಲೋಡ್. ಹೆದರಿಕೆ ಐತಲ್ಲ ನಿಮ್ಮ ಮ್ಯಾಲಿನ್ಕಿಂತ ಅದು ಏನ್ ಚಲ್ ತಂದೆನ, ಏನು ಗ್ಯಾಸೇ ಚಾಲು ಮಾಡಿಲ್ಲ. ಹೆಂಗಪ್ಪ ಈಸ ಅದು ಸಾಕು, ಅಷ್ಟೇ ತೋರಿಸ್ತೀನಿ. ಸಾಕು ಬಿಡು, ಅದ್ರಾಗ ಮುಗಿಸ್ಬಿಡು. ಟಮಾಟಿ ತರಕೊಂತೀನಿ. ಟಮಾಟಿ ನೋಡ್ರಿ, ಹೈಟ್ ಏದ್ ನಿಂತರ ಫ್ರಿಜ್ ನಟ್ ಎತ್ತರಿಲ್ಲ, ಮಾತಾಡ್ತಾಳ ದೊಡ್ಡ ದೊಡ್ಡ ಮಾತು. ಕಾಣ್ತೀನಿ ಎದ್ ನಿಂತರ ಎಲ್ಲಿ ಕಾಣ್ತೀವಿ ನೋಡು, ತೋರ್ಸು. ನೀವು ಯಾಕೆ ಮೊಬೈಲ್ ಯಾಕೆ ಕೆಳಗೆ ಇಡಿಸ್ತೀರಿ? ನೋಡು ಸೀದಾ ಇಡಿ, ನೋಡು ಫ್ರಿಜ್ ಹೈಟ್ ಎಲ್ಲಿಗೈತಿ. ಬಾಯ್ ನಾನು ಬಾಜುಕ್ ಬಾಯ್, ನಾನು ಎಷ್ಟು ಹೈಟ್ ಇದೆ ನೋಡು, ಇಲ್ಲಿ ಬಾಜುಕ್ ಬಾಯ್ಲಿ ನೋಡು. ಯಾವಾಗೂ ಗಂಡ ನೀ ಹಂಗ್ಯಾಕೆ ಹಿಂಗೆ ಕರೆಕ್ಟ್ ನೀ ಸೀದಾ ನಿಲ್ಲ, ನೀವು ಸೀದಾ ನಿಲ್ರಿ. ನಾ ಸೀದಾ ಬಿಟ್ಟಿನಿಲ್ಲ. ನೋಡು ಯಾರು ಎಷ್ಟು ಹೈಟ್ ಅದಾರ ನೀವು ಯೋಚನೆ ಮಾಡ್ರಿ. ಗಿಡ್ಡಿ ಮತ್ತೇನು ಹೇಂತೇನು ಗಂಡನ್ಗಿಂತ ಇಟ್ಟು ಎತ್ತರ ಇರ್ಬೇಕು, ಕರೆಕ್ಟ್ ಗಂಡ ಎಂತಿ ಹೈಟ್ ಇರ್ಬೇಕೇನೋ ರೀ ಅನ್ನ ಕತ್ತರ್ಸ್ ಬಾಯಿಲೆ ಗಪ್ನ ಹೇಳ್ತೀನಿ. ಹೇಂತಿ ಗಂಡನ್ಕಿಂತ ಹೈಟ್ ಇರಬಾರ್ದ್ರಿ, ಎಷ್ಟು ಹೈಟ್ ಇರ್ಬೇಕು, ನಾನು ಅಷ್ಟ ಕರೆಕ್ಟ್ ಅದೀನಿ ನೋಡು. ಇದು ನೋಡ್ರಿ ನೀನೇನು ಗಂಟು ಬಿದ್ದಿ ಟಮಾಟಿ ತಂಪನ ಹಚ್ಚಾತಾವಳಿ ನಡಿ ಮಾಡೋ. ಕಿವಿಗೆ ಕಿವಿಗೆ ಬರ್ಬೇಕಂತ ಹೇಂತಿ ಅಷ್ಟು ನಾನು ಬರ್ತೀನಿ. ನಾ ಹಿಂಗಾಗೇನದು ಬರತ್ತೀನಿ, ನೀನು ಹೋಗಿ ಪಟ ಪಟ ಮಾಡು. ಈಗ ಶೇಂಗಾ ಸಾರು ರೆಸಿಪಿ ತೋರ್ಸಕತ್ತ, ಪಟ ಪಟ ಬರ್ರಿ ಮುಂದಕ್ಕೆ. ನೋಡ್ರಿ, ಇದು ವಿಡಿಯೋ ಮಾಡುವಾಗ ವಾಯ್ಸ್ ಬರಲಿಲ್ಲ. ಈ ಸಣ್ಣ 2 ಟೊಮೆಟೊ ಕಟ್ ಮಾಡಿ ಹಾಕೊಂಡೀನಿ. ದೊಡ್ಡದಿತ್ತಂದ್ರೆ 1 ಹಾಕೋರಿ ನಡಿತೈತಿ. ವಿಡಿಯೋ ಮಾಡುವಾಗ ವಾಯ್ಸ್ ಬರ್ಲಾರ್ಕ ಬ್ಯಾಕ್ ವಾಯ್ಸ್ ಕೊಡಾಕತ್ತೀನಿ. ಮತ್ತು ಸುಮ್ಮನೆ ಹಂಗೆ ಡೈರೆಕ್ಟ್ ಮಿಕ್ಸಿ ಹಾಕಿರಿ ಇದಾಗಂಗಿಲ್ಲ ಅಂಥೇಳಿ. ಇವಾಗ ನೋಡ್ರಿ ಖಾರ ಹಾಕೊಳಕತ್ತೀನಿ. ನಾನು ಆ ಚಮಚಲ್ಲೇ 1 ಚಮಚದಷ್ಟು ಹಾಕೊಂಡೀನಿ. ನೋಡ್ರಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಿಮ್ಮ ಸಾಂಬಾರು ಜಾಸ್ತಿ ಇತ್ತಂದ್ರೆ ಜಾಸ್ತಿ ಹಾಕೋರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು. ನೋಡ್ರಿ, ನಾನು ಸಾಂಬಾರು ಭಾಳ ಸ್ವಲ್ಪ ಮಾಡತ್ತೀನಿ, ಹಾಗಾಗಿ ಇಷ್ಟಿಷ್ಟ ಹಾಕೊಳಕತ್ತೀನಿ. ಎಲ್ಲ ನಂಗೆ ಇಷ್ಟು ಕರೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಅರ್ಶಿಣ ಪುಡಿನೂ ನಾನು ಇದ್ರೊಳಗೆ ಹಾಕೊಳಕತ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಇದ್ರೊಳಗನ ಹಾಕಿ ಡೈರೆಕ್ಟ್ ಮಿಕ್ಸಿಗೆ ಹಾಕೋತೀನಿ ರೀ. ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಒಗ್ಗರಣೆ ಅಷ್ಟ ಕೊಡ್ತೀನಿ ರೀ ನಾನು. ನೋಡಿರಿ, ಎಲ್ಲ ಹಾಕೊಂಡ ಇನ್ನೇನಿದ್ರು ಡೈರೆಕ್ಟ್ ಮಿಕ್ಸಿಗೆ ಹಾಕೋಬೇಕು. ನಾ ಮಿಕ್ಸಿಗೆ ಹಾಕೋಬೇಕಂದ್ರೆ ಫುಲ್ ಸಣ್ಣಗ ಹಾಕೋತೀನಿ. ಬರ್ರಿ ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಈ ರೀತಿ ಫುಲ್ ಸಣ್ಣಗ ನಾನು ಮಿಕ್ಸಿಗೆ ಹಾಕೊಂಡೀನಿ. ಒಬ್ಬೊಬ್ರು ಒಂದು ಚೂರು ದಪ್ಪ ಹಾಕೊಂಡಿರ್ತಾರೆ, ಒಬ್ಬೊಬ್ರು ಒಂಥರ ಟೇಸ್ಟ್. ನಾನು ಯಾವಾಗಲೂ ಜಾಸ್ತಿ ಹಿಂಗೆ ಸಣ್ಣಗನ ಹಾಕ್ತೀನಿ. ಇವಾಗ ಏನಿಲ್ಲರಿ, ಡೈರೆಕ್ಟ್ ಒಗ್ಗರಣೆ ಅಷ್ಟು ಹಚ್ಚೋದೈತಿ. ಬರೀ ಒಗ್ಗರಣೆ ಹಚ್ಚೋದು ತೋರಿಸ್ತೀನಿ. ಒಗ್ಗರಣೆ ಒಗದ್ಬಿಡು. ಮೊನ್ನೆ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೆ, ನಾನು ಭಾಳ ಮಾತಾಡೇನಂತ್ರಿ, ಭಾಳ ಮಾತಾಡ್ಬೇಡ ಅಂತೇಳಿ ಹೇಳಿದಲ್ರಿ, ಅದಕ್ಕೆ ನಾನು ಭಾಳ ಮಾತಾಡಿ. ಯಾವಾಗ ನಾನು ಅಂದಿನ, ಯಾರೋ ಒಬ್ರು ಆದ್ರೂ ಕಮೆಂಟ್ ಹಾಕ್ಯಾರ ಅಣ್ಣ ನಡು ಮಾತಾಡಿ ಅಂತ. ಬಟ್ ಹಂಗೆ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಹಾಕಿದ್ದೇನು ಅಣ್ಣ ನಡು ಮಾತಾಡಿದ್ದು ಭಾಳ ಮಸ್ತ್ ಬಂದೈತೆ ಅಂತೇಳಿ. ಸೊ ನೀವು ಮಾತಾಡ್ತೀರಿ ಹಂಗೆ, ನಾನು ಒಬ್ಬೇಕೆ ಮಾತಾಡೋದು. ನಂದು ಸೋ ಅಂತ ಹೇಳಿದ್ಮೇಲೆ ನಾನು ಮಾತಾಡಬೇಕು. ಇವ ಹಿಂಗೆ ಮಾಡ್ತೀರವ ನೀವು ಯಾವಾಗಲ್ಲ ಇಷ್ಟ್ರಾಗ ಸಾಕಾಗುತ್ತೆ. ಅದೇ ಗಿಲ್ಲಿದೊಂದು ಸಾಂಗ್ ಐತ್ಲಿ, ಯಾವ್ದದ? ಅದೇ ದೊಡ್ಡವ ದೋಸೆ ಕೊಡು. ಇಲ್ಲಿ ನೋಡಿ ಮಾತು ಹಾಡು ಆ ಕಡೆ ಮುಖ ತಿರ್ಗಿಸಿ ಹಾಡ್ರಿ, ಏನ್ ಬರ್ತದೆ? ಮತ್ತೆ ನಾವು ಒಗ್ಗರಣೆ ಹಚ್ಬೇಕು. ಇಲ್ಲ ಹಾಡು ಹೇಳ, ಆಮೇಲೆ ಲೇಟ್ ಹೋದ್ 5 ತಾಸು ಬೇಕಣ್ಣ. ಅದೇನ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು ಅಂತೇನ. ಅದು ಒಂಥರ ಫುಲ್ ಟ್ರೆಂಡಿಂಗ್ ಆಗ್ಬಿಟ್ಟೆ. ಅವ ಹೆಂಗ್ ಆಡ್ಯಾನ, ಇವ್ರು ಹೊರಗೆ ಹೆಂಗ್ ಇನ್ನ ಹಾಡ್ಯಾರ. ಭಾರಿ ಆಗೈತೆ, ಟ್ರೆಂಡಿಂಗ್ ಮಸ್ತ್ ಆಗೈತೆ ಅದು. ಇವತ್ತೊಂದು ಗ್ಯಾಸ್ ಐತಿ. ಈಗ ಬರ್ರಿ ಒಗ್ಗರಣೆ ಹಚ್ಚಮು ಹೇಳ್ರಿ, ಇತ್ತ ಬರ್ರಿ. ನಾನು ನೋಡ್ರಿ ಇದ್ರಲ್ಲೇ 1 ಎಣ್ಣೆ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಂದ್ರೆ 1 2 3 ಹಾಕ್ತೈತಿ. ಅಯ್ಯಪ್ಪ, ಜೋರಿಟ್ಟು ಎಣ್ಣೆ ಕಾಯಿಲಿ. ಎಣ್ಣೆ ಕಾಯಿದ್ಮ್ಯಾಗ ಜೀರಿಗೆ ಸಾಸಿವೆ ಹಾಕೊಡಂಗ್ರಿ. ಕಾಯಿಲಿ ಈಗ ಹಿಡ್ದು ಸಮಾಧಾನ ತಡಗನ ಹಾಕೋಬೇಡ, ಹಸಿ ಎಣ್ಣೆಗ ಸ್ವಲ್ಪ ಕಾಯಿಲಿ.
ದಿನ ಹಸಿ ಎಣ್ಣೆಗೆ ಹಾಕಿ ಮಾಡ್ತೀನಿ ನಾನು. ಇಲ್ಲ ಹೇಳ್ತೇನೆ ನಾನು. ಕಾಯ್ದೈತೆ ನೋಡು. ಬಂತು. ಇದಾದ್ಮೇಲೆ ನೋಡ್ರಿ ಕೊತ್ತಂಬರಿ ಇದನ್ನ ಹಾಕ್ಬೇಕು, ಕರಿಬೇವು. ಬಟ್ ಕರಿಬೇವು ಖಾಲಿ ಆಗೈತಿ, ಅದಕ್ಕೆ ಹಾಕಿ ನಾನು ತಿಳ್ಕೊಡ್ರಿ. ಈಗ ಬೆಳ್ಳುಳ್ಳಿ ಹಾಕಿನಿ, ಈ ಕಡೆ ಬರ್ತೀನಿ. ಬೆಳ್ಳುಳ್ಳಿ ಹಾಕಿನಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇದನ್ನ ಟೇಸ್ಟ್ ಹಾಕ್ಬೇಕು. ಬಾಸ್ ಮುಗೀತು ನೋಡ್ರಿ. ಇಷ್ಟ ನೋಡ್ರಿ ಸಾಂಬಾರು ಮಾಡೋ ರೀತಿ. ಸಾಂಬಾರು ಭಾಳ ಈಜಿಯಾಗಿ ಹುಡುಗರು ಅಷ್ಟಾದ್ರು ಇದ್ರಂತೂ ಫುಲ್ ಈಜಿಯಾಗಿ ಮಾಡ್ಕೋಬಹುದು. ರೂಮ್ ಅದು ಮಾಡ್ಕೊಂಡವ್ರು ಇದ್ರಂದ್ರ ಯಾರ ಭಾಳ ಅಂದ್ರೆ ಭಾಳ ಈಜಿ. ಮತ್ತು ದಿನ ಬ್ಯಾಳೆ ಸಾರ ಕೊಬ್ಬರಿ ಏನಾರ ಅದು ಇದು ಮಾಡಕ್ಕೆ ಬೇಸರ ಆಗೈತಂದ್ರೆ ಇದು ಫುಲ್ 5 ನಿಮಿಷನ್ಯಾಗ ಪಟ 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 ಅಂತ ಆಗ್ಬಿಡ್ತೈತಿ. ಶೇಂಗಾ ಪುಡಿ ರೆಡಿ ಇತ್ತಂದ್ರೂ ಅದು ಬೇರೆ, ಅದೊಂಥರ ಬೇರೆ ಆಗುತ್ತೆ, ಅದು ಟೇಸ್ಟ್ ಭಾರಿ ಆಗುತ್ತೆ. ಅದು ಶೇಂಗಾ ಪುಡಿ ಇತ್ತಂದ್ರೆ ಈ ಮಿಕ್ಸಿಗೆ ಅದೇನು ಹಾಕೊಳ್ಳೋದಿಲ್ಲ, ಡೈರೆಕ್ಟ ಇದನ್ನ ಮಾಡೋದು. ಏನು ಉಳ್ಳಾಗಡ್ಡಿ ಅಂತ ನೋಡುವ, ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇವೆಲ್ಲ ಉಳಿತಾ ಆಗತ್ತೆ ನೋಡ್ರಿ. ಹಾ, ಟೊಮೆಟೊ ಸಣ್ಣಗೆ ಹೆಚ್ಕೊಂಡು ಆಮೇಲೆ ಒಗ್ಗರಣೆ ಒಳಗ ಪೂರ್ತಿ ಎಲ್ಲ ಟೊಮೆಟೊ ಫ್ರೈ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಂದಾಗ ಫ್ರೈ ಮಾಡ್ಕೊಂಡು ಚಂದಾಗ ಅಂದ್ರೆ ಹೆಂಗ್ ಸರ್ ಅದಕ್ಕೆ ಸಾಫ್ಟ್ ಆಗೋತಾರ ಅಂತ. ಚಂದಾಗ ಹಂಗ ಸಾಫ್ಟ್ ಆಗೋತಾರ ಅಂತೇಳಿ. ಚಂದಾಗ ನಮ್ ಕಡೆ ಹೆಂಗ್ ಗೊತ್ತದ, ಚಂದ ಇದು ಫೇಸ್ ವಾಶ್ ಮಾಡ್ಬಿಟ್ಟು ಅದಕ್ಕೆಲ್ಲ ಸಾಫ್ಟ್ ಆಗುತ್ತಾನ ಟೊಮೆಟೊ ಎಲ್ಲ ಹುರ್ಕೊಂಡು ಅದಾದ್ಮೇಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಶೇಂಗಾ ಪುಡಿನೂ ಎಣ್ಣೆ ಒಳಗೆ ಹಾಕ್ಬೇಕ್ರಿ. ಸಾಂಬಾರು ಅಷ್ಟೇ ಸಾಕು, ಇಬ್ಬರಿಗೆ ಸಫಿಷಿಯಂಟ್ ಆಗಿತ್ತು. ಇಷ್ಟ ನೋಡ್ರಿ, ಈ ಥರ ಇರ್ಬೇಕು ನೋಡು. ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ತೆಳ್ಳಗೂ ಇರಬಾರ್ದು. ಈ ರೀತಿ ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಅನಿಸ್ತಿದೆ ನನಗೆ. ಈ ಕನ್ಸಿಸ್ಟೆನ್ಸಿ ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಯ್ತು ಹೆಂಗಾಗೈತೆ ಅಂತೇಳಿ. ಮತ್ತೆ ಇನ್ನೊಬ್ರು ಒಂದ್ಸಲ ನೀವು ಟ್ರೈ ಮಾಡ್ರಿ, ಮತ್ತೆ ನೀವು ಹೆಂಗ್ ಮಾಡ್ತೀರ ಅಂತೇಳಿ ಕಾಮೆಂಟ್ ಹಾಕ್ರಿ. ಅಲ್ಲ ನಿಮ್ಮ ಮನ್ಯಾಗ ಶೇಂಗಾ ಸಾರು ಹೆಂಗ್ ಮಾಡ್ತೀರ ಅಂತೇಳಿ ನೋಡಿ ತೋರಿಸಿ. ಈಗ ಚಂದಾಗ ಕುದಿ ಮಟ ಮತ್ತೆ ಚಂದಾಗ ಕುದಿಬೇಕಾ ಅದು? ಹಾ, ಚಂದಾಗ ಕುದಿಬೇಕದು. ಕುದಿಯಕತ್ತ ಜೋರಿಟ್ರಿ ಟೇಸ್ಟ್ ನೋಡ್ರಿ. ಹಿಡಿದನ ಟೇಸ್ಟ್ ಹಿಂಗ್ ಸರಿ. ಗ್ಯಾಸ್ ಈ ಕಡೆ ಇಟ್ಟಿನಿ ನಾವು ಕನ್ಸವಲ್ಲಿ ವಿಡಿಯೋದಾಗ. ಅಯ್ಯೋ ಸಂಡೆ ಯಾಕರೆ ಚಲೋ ಕೆಮ್ಮ ನೋಡ ಏನತ್ತಲ್ಲ. ಇಲ್ಲ, ನಾನು ಹಂಗ ಆಕ್ಷನ್ ಮಾಡ್ಬೇಕಾಗೈತೆ. ಆಕ್ಷನ್ಗೆ ನಾನು ಹೇಳ್ಬಿಟ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಓ ನಾನು ಹಾಗೆ ಮಾಡ್ಬಿಟ್ಟೆ ಹೀಗೆ ಮಾಡ್ಬಿಟ್ಟೆ ಅಂತ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ನೀವ್ ಹೇಗ್ ಬೆಂಗಳೂರು ಭಾಷೆ ಮಾತಾಡ್ತಿದ್ದೀರಾ ನನಗೆ ಹೇಳಿದ್ರಿ ಇವಾಗ ತಾನೆ. ಒನ್ ಡೇ ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡ್ಮನು ನಾವು. ಒನ್ ಡೇ ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡೋಣ್ರಿ. ನಿಮ್ಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಇಷ್ಟ ಆಗಿದ್ರು ಅಥವಾ ಬೆಂಗಳೂರು ಲ್ಯಾಂಗ್ವೇಜ್ ಇಷ್ಟ ಆಗಿದ್ರೆ? ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀವಿ. ಬೆಂಗಳೂರು ಲ್ಯಾಂಗ್ವೇಜ್ ನನಗೆ ಅಷ್ಟು ಬರಂಗಿಲ್ರಿ, ಆಕೆ ಮಾತಾಡ್ತಾಳ. ನಾವು ಏನಾದ್ರು ಯಾಕಂದ್ರೆ ಡೆಲ್ಲಿ ಒಳಗ ಇಲ್ಲಿ ಒಂದ್ ಸ್ವಲ್ಪ ಬೆಂಗಳೂರು ಮೈಸೂರು ಹಾಸನ್ದಾರ ಅವ್ರ ಜೊತೆ ಅವ್ರ ತರನ ಮಾತಾಡಿ ಒಂಚೂರು ರೂಢ ಬಿದ್ದೈತಿ. ಯಾವ ಜೊತೆ ಮಾತಾಡಿ? ಹಾಸನ್ ಇವ್ರ ಅರುಣಕ್ಕ ಅವ್ರ ಅದಾರಲ್ಲ. ಓ ಹೌದಲ್ಲ. ಅವ್ರದೊಂಚೂರು ಭಾಷೆ ಸಾಫ್ಟ್ ಆಗುತ್ತ ಹೇಳ್ಬೇಕಂದ್ರೆ. ಓ ರಿಯಲಿ? ಸರಿ ಅಮ್ಮ ಅಮ್ಮ ಉಡಾಳಮ್ಮ ನೋಡ್ರಿ, ಸಾಂಬಾರ್ ಕುದಿ ಬಂತು. ನಾವ್ ಮಾತಾಡಿದ್ರ ಒಳಗನ ಇನ್ನೊಂಚೂರು ಕುದಿಬೇಕು. ಕುದ ತಕ್ಷಣ ಮುಗೀತು. ನಮ್ಮಮ್ಮ ಹಿಡಿಯಲಿ. ನಮ್ಮಮ್ಮ ಇನ್ನೊಬ್ರ ಅಣ್ಣ ಯಾರೋ ಕಮೆಂಟ್ ಹಾಕಿದ್ರು, ಹಾಯ್ ಅಲ್ಲ ರೀ ಇಂಗ್ಲಿಷ್ನಾಗ ಮಾತಾಡಂತ ಹೇಳಿದ್ರೆ ನಮ್ಗೆ ಅಷ್ಟು ಇಂಗ್ಲಿಷ್ ಪ್ರಾಪರ್ ಆಗಿ ಇಂಗ್ಲಿಷ್ ಮಾತಾಡಕ್ ಸಾರಿ ಬ್ರದರ್, ನಮ್ಗೆ ಹೆಂಗ್ ಹೇಳ್ತೀರಿ? ಸಾರಿ ಬ್ರದರ್, ನಮ್ಗೆ ಇಂಗ್ಲಿಷ್ ಅಷ್ಟೊಂದು ಬರೋದಿಲ್ಲ. ಪ್ರಾಪರ್ ಆಗಿ ಇಂಗ್ಲಿಷ್ ಇಬ್ರಿಗೂ ಇವ್ರ ಒಂಚೂರು ಇನ್ನು ಬೆಟರ್, ನನಗಿಂತ ಒಂಚೂರು ಬೆಟರ್ ಅನ್ಸುತ್ತೆ ಮಾತಾಡ್ತಾರ. ಬಟರ್ ಸಾಕಲ್ಲ ಸಾಕಲ್ಲ ಉಕ್ಕಿಸ್ಕೊಂಡ ಬಿಡ್ಲೆ. ಬೇಡ್ರಿ ಎಲ್ಲ ಬಂದ್ ಮಾಡ್ರಿ. ಇದು ಮುಚ್ಚ್ರಿ. ಏನು ಹೇಳಿದ್ನಲ್ಲ ನಾನು ಸಣ್ಣ ಬ್ರದರ್, ನಮಗ ಇಂಗ್ಲಿಷ್ ಅಷ್ಟು ಪರ್ಫೆಕ್ಟ್ ಆಗಿ ಬರಂಗಿಲ್ರಿ. ನಾವು ಅಷ್ಟಕ್ಕಷ್ಟ. ಬಟ್ 4 ಮಂದಿ ನಿತ್ತಾಗ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅದ್ರ ತಕ್ಕ ಮಾಡ್ತೀವ್ರಿ. ನಮಗೆ ಗೆರಿ ಹೆಚ್ಚಿ ಮಾತಾಡಕ್ ಬರೋದಿಲ್ರಿ. ಬಟ್ ಎದಾಗ ಚುಚ್ಚಿ ಬೆನ್ನಾಗ ಪಾರ್ ಹಾಕಂಗೆ ಮಾತಾಡಕ್ ಬರ್ತದ್ರಿ. ನಾನು ಬಡ ಮಾತಾಡಕತ್ರ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ನನಗೆ ಜಲ್ದಿ ಮಾತಾಡಕ್ ಬರಂಗಿಲ್ಲ. ಬಟ್ ಇಂಗ್ಲಿಷ್ನಾಗ ಇವರ ಪಂಡಿತರಿ, ನಾವು ಪಂಡಿತರೆಲ್ಲ ನಾವು ಜೀರೋ ಅದೀವಿ. ಇಂಗ್ಲಿಷ್ ನಮ್ಗೆ ಟಚ್ ಇಲ್ಲ. ಇವಾಗ ಹಿಂದಿ ಮಾತಾಡತ್ತೀವಿ. ಹಿಂದಿನೂ ಒಂದ್ ರೇಂಜಿಗೆ ಎಲ್ಲರ ಹೋದ್ರು ಒಳ್ಳೆ ಮನೆಗೆ ಬರುವಷ್ಟು ಮಾತಾಡ್ತೀವಿ.
ಹಿಂದಿ ತಮಿಳ ಇವು ಅಂದರೆ ನಾನು ಹಿಂದಿ ತಮಿಳ ಕನ್ನಡ ಮಾತಾಡ್ತೀನಿ, ಇಂಗ್ಲೀಷ್ ಮಲಯಾಳಂ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ, ತೆಲುಗು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ. ಅದಾದಮೇಲೆ ಇಂಗ್ಲೀಷ್ 100ದಾಗ ಇಲ್ಲಾಂದ್ರೆ ಒಂದು 30% ಮ್ಯಾನೇಜ್ ಮಾಡ್ತೇನೆ ರೀ. ಇಲ್ಲ ಒಂದು 30% ನಾನು ಮ್ಯಾನೇಜ್ ಮಾಡ್ತೀನಂತ ನನಗೆ ಕೆಪಾಸಿಟಿ ಐತಿ. ಬಟ್ ಪ್ರಾಪರ್ ಇಂಗ್ಲೀಷ್ ಮಾತಾಡೋ ವ್ಯಕ್ತಿ ಸಿಕ್ಕಾಗ ನಂದು ಎಷ್ಟೈತೆ ಹೇಳಿ ನನಗೆ ಗೊತ್ತಾಗೈತಿ. ನಾ ಹೆಂಗ್ ಮಾತಾಡ್ತೀನಿ ಗೊತ್ತಾನ, ಇಂಥದ ಮಾತಾಡ್ಬೇಕಂತ ಮನಸ್ಸಿನಾಗ ಎಲ್ಲ ಪ್ರಾಪರ್ ಮಾತಾಡ್ತೀನಿ. ಈಗ ಕಾಯಿಪಲ್ಲೆ ತರಕ್ಕೆ ಹೋದ್ಲಂದ್ರೆ ಏನಂತ ಹೇಳ್ಬೋದೇನ್ರಿ, ಈಗ ಕೆಲವೊಂದು ಏನು ಗೊತ್ತಂಗಿಲ್ಲ, ಭಯ್ಯ ಓದೇನ ಭಯ್ಯ ಏದೇನ ಭಯ್ಯ ಓದೇನ. ನಮ್ ಕಡೆ ಆದ್ರೆ ಹೀರೆಕಾಯಿ ಬೆಂಡೆಕಾಯಿ ಹಿಂಗೆಲ್ಲ ಅಂತೀವಿ. ಇಲ್ಲಿ ಏನ್ ಹೇಳ್ಬೇಕದು, ಇಲ್ಲೇ ಏನಂತಾರ ಬೆಂಡೆಕಾಯಿ ಬೇರೆಕಾಯಿ. ಜಗತ್ತಿಟ್ಟು ಮುಂದುವರ್ದೈತಿ. ಚಾಟ್ GPT ಹೋಗೋದು ಏನಪ್ಪ ಕಾಯಿಪಲ್ಲೆಗಳ ಇಂಗ್ಲಿಷ್ ಟ್ರಾನ್ಸ್ಫರ್ ಇಂಗ್ಲಿಷ್ನಾಗ ಇಲ್ಲ. ಒಬ್ಬೊಬ್ರ ಅಜ್ಜರಿಗೆ ಬರಲ್ಲ ಪಾಪ ಇಂಗ್ಲಿಷ್, ಹಿಂದಿ ಹೊಡಿದು ಆ ಲ್ಯಾಂಗ್ವೇಜ್ ಅವೈಲೇಬಲ್. ಏನ್ ಬೇಬಿ ನೀನ, ಬೇಬಿ ಎಲ್ಲಿ ಬಾಬಿನಿ ಎಲ್ಲ ಉಂಟ್ರಿ. ಈಗ ಎಟ್ಟು ಬಂಡ್ ಬಿಡಿತಿಲ್ಲ, ಎಟ್ಟು ಬಂಡ್ ಬಿಡಿತಿ ಅಮ್ಮ. ಅದು ಮೆಣಸಿಕಾಯಿ ಮ್ಯಾಟ ಎಲ್ಲ ತಗೊಂಡ್ ಅಡ್ಡಾಡತ್ತದು. ಕಣ್ಣು ನೆಟ್ಟಗ ಮಾಡಿರ್ತೈತ. ನೀವಂತೂ ಈಗ ರೊಟ್ಟಿ ಮಾಡ್ತಿಲ್ಲ ನಾನು. ಹೌದು ನಾ ಹಂಗ ಹೋಗಿ ನಾನು ನಿಂದ ಹಂಗ ಬನ್ನಿ. ಚಿಕ್ಕ ಬುಕ್ ಚಿಕ್ಕ ಬುಕ್ ಚಿಕ್ಕ ಬುಕ್ ಚಿಕ್ಕ ಬುಕ್ ಐತಿ. ನಮ್ಮ ಮನೆ ಮುಂದೆ ಬಿಲ್ಡಿಂಗ್ ರೆಡಿ ಆತ್ ನೋಡ್ರಿ. ಈಗ ನಮ್ಮ ಅಮ್ಮು ಈ ಸೇತುವೆನ ದಾಟಿ ಆ ಕಡೆ ಹೋಗ್ರಿ. ಅಮ್ಮು ಅದೇನ್ ಹೋಗೋ ಬಗ್ಗಿನೇ ಬಡಿತು ಅಮ್ಮ ಹಾಯ್ ಹೇಳುವ ಎಲ್ಲರಿಗೆ. ಹಾಯ್ ಸಬ್ಸ್ಕ್ರೈಬರ್ಸ್. ಕಣ್ ಮುಸತ್ತದ ಮ್ಯಾವನ್ನು ಅಲ್ಲೇ ಒಂದ್ಸಲ ಮ್ಯಾವನ್ನು ಹಾಲು ಹಾಕಿದ್ರು ಋಣ ತೀರ್ಸು. ಮ್ಯಾವನ್ನು ಚೀರು. ಈಗ ಇದ್ರ ಕಿವಿ ಹಿಡಿದೇನಾರ ನಾನು ನಿಮಗೆ ಮ್ಯಾವ್ ಅನಿಸಿನಂದ್ರ ಅಣ್ಣ ನೀ ಪ್ರಾಣಿ ಹಿಂಸೆ ಮಾಡಾಕೈತೈತೆ ಅಂತೀರಿ. ಹೌದಾ? ಇದು ಹಂಗ ಬಗ್ಗು ಮಗಂದಲ್ಲಿ ಅದು ಹೊತ್ಕೊಂಡ್ರ ಮಾತಾಡೋದೇ ಇಲ್ಲ. ಮ್ಯಾವ್ ನೋಡಂಗಿಲ್ಲ, ಕ್ವೈ ನೋಡಂಗಿಲ್ಲ. ನೋಡ್ರಿ ಮೊದಲು ತಂದಾಗ ಎರಡು ಸಣ್ಣದಿತ್ತು. ನಮ್ಮ ವಿಡಿಯೋ ಯಾರು ಕಂಟಿನ್ಯೂಸ್ ನೋಡಿರಿ ಗೊತ್ತಾಗತ್ತ. ಇದು ಮೊದಲು ತಂದಾಗ್ರಿ ಇಟ್ಟ ಐತಿದ. ಈಗ ಅದ್ರ 3 ಪಟ್ಟು ಆಗೈತಿದೆ ಈಗ. ಹೌದಾ? ಡೈರೆಕ್ಟ್ ಇಲ್ಲಿಗೆ ಅಟ್ಯಾಕ್ ಮಾಡೋದು. ಡೈರೆಕ್ಟ್ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಜಂಪ್ ಆಗತ್ತೆ. ಹೌದಮ್ಮ? ನೀನು ನನ್ನ ತೋಳಿನ ಮೇಲೆ ಕುತ್ಕೋ. ನಮ್ಮ ಅಮ್ಮನ ಬೆಡ್ರೂಮ್ ಯಾವ್ದು ಗೊತ್ತನ್ರಿ? ನಮ್ಮ ಅಮ್ಮನ ಬೆಡ್ರೂಮ್ ನೋಡ್ರಿ. ಇದನ್ನ ಇಲ್ಲಿ ಒಗಿತೈತಿ. ಆನ್ ಇಲ್ಲಿ ಮಕ್ಕೊಂಡ್ಬಿಡೋದು ರಾತ್ರಿ ಹೋದಾನ. ಈ ಸಂದ್ ಇಳಿತೈತ ನಾಟಕ ಮಾಡ್ತಾ ಅಲ್ಲ ಅಂತ ಹೇಳಿ ನಮ್ಮ ಪಟ ನಡಿ. ಇದು ಮಾಡು, ರೊಟ್ಟಿ ಮಾಡಿ ನಡಿ. ಗೋ ಫಾಸ್ಟ್ ಕಮ್ ವಿತ್ ಮೀ ರೀ. ಕಮ್ ವಿತ್ ಮೀ ರೀ. ಇಂಗ್ಲಿಷ್. ಎಸ್. ಹೆಣ್ಮಗು ಬಗ್ಗಿ ಮುರಿ. ಓನರ್ ವಿಡಿಯೋ ನೋಡ್ತಾ ಇರ್ತಾರೆ, ತೋರಿಸ್ಬೇಡ ಮುರಿದೈತಂತ. ಏನು ಮುರಿದೈತಂತ ಮಸಾಲ ಹಾಕೊಡತ್ತಾರ. ದಿನ ವಿಡಿಯೋ ನೋಡ್ತಾರ. ಅದ್ರಾಗ ಏನೈತೆ? ಮುರಿತಾವ. ಅದು ಮುರಿದಿಲ್ಲ, ಆದ್ರೆ ಬಿಚ್ ನಾವು ಬಂದಾಗ ಬೀಳುತ್ತ. ಅವ್ರು ಫಸ್ಟೇ ನಮಗ್ ನೋಡಂದಾರ, ನಮಗ್ ಗೊತ್ತಿಲ್ಲ. ರೊಟ್ಟಿ ತಯಾರಿ ಮಾಡ ಪಟ ಈಗ ಮಾಡತ್ತೀನಿ ನೋಡ್ರಿ. ಈಕಿಗೆ ಮೊನ್ನೆ ನಾನು ಒಂದೆರಡು ವಿಡಿಯೋದಾಗ ಹೇಳಿದ್ನಿ ಕಂಟಿನ್ಯೂಸ್ ಆಗಿ ಸೀರೆ ಉಡ್ತಾಳೆ ಅಂಥೇಳಿ. ನಾನು ಮರ್ತೀನಿ. ಆಕಿನೂ ಮಾತಿನ ಗದ್ದಲ್ದಾಗ ಫಸ್ಟ್ ಕ್ಲಾಸ್ ಡ್ರೆಸ್ಸಿನ ಮೇಲೆ ಮಾಡಾಕತ್ತಾಳ. ಇದಕ್ಕೆ ಪನಿಷ್ಮೆಂಟ್ ಏನು ಕೊಡ್ಬೇಕಂತೇಳಿ ನೀವು ಹೇಳ್ರಿ, ಅದ್ರ ತಕ್ಕ ಆಕಿಗೆ ಪನಿಷ್ಮೆಂಟ್ ಕೊಡ್ತೀನಿ ನಾನು. ನೀನು ನೋಡಿಲ್ಲಿ ನೀವು ಮಾಡೋ ಆ್ಯಕ್ಟಿವಿಟೀಸ್ ನನಗೆ ಈಗ ಕಂಡು ಬಂತು. ಯಾಕೆ ಹೇಳತ್ತೀನಪ್ಪ ಈ ಮಾತಂದ್ರೆ ನಾನು ಏನು ಮಾಡತ್ತಿದ್ದೀನಿ ರೀ, ಹಿಂದಿನ ವಿಡಿಯೋ ಸ್ವಲ್ಪ ತಮ್ಮನೇಲಿ ನೋಡೀನಿ. 2 ದಿನ ಆಯ್ತು ಕಂಟಿನ್ಯೂ ಸೀರೆ ಊಟಾಳು. ಈಕೆ 3ನೇ ದಿನ ಡ್ರೆಸ್ ಊಟಾಳು. ಒಂದು ವಿಚಾರ ಮಾಡಿದಾಗ ಗೊತ್ತಾಯ್ತು ಈಕೆ ನನ್ನ ಮಾತಿಗೆ ಹೋಗಿ ನಾನು ಮರೆಸಿಬಿಟ್ಟಾಳೆ ಅಂತೇಳಿ. ಹೌದಾ? ಬಟ್ ನಾಳೆ 100% ಈಗ ಸೀರೆ ಉಟ್ಕೊಂಡು ವಿಡಿಯೋ ಮಾಡತ್ತೀನಿ ರೀ. ನಾ ಬಿಡಂಗಿಲ್ಲ. ಹೌದಾ? ಇವತ್ತು ಒಂದು ದಿವಸ ಡ್ರೆಸ್ ಹಾಕೊಂಡು ಮರ್ತೀನಿ, ಜಸ್ಟ್ ಮಿಸ್. ಓಕೆ? ಇದಕ್ಕೆ ಪನಿಷ್ಮೆಂಟ್ ಏನು ಕೊಡ್ಬೇಕಂತೇಳಿ ನೀವು ಕಾಮೆಂಟ್ ಮಾಡಿರಿ. ಗಂಡನ ಮಾತಿಗೆ ತಿರಸ್ಕಾರ ಮಾಡಿದ ಹೆಣ್ಣು. ಮಾತಾಡುವಲ್ಲ ಗಪ್ಪ ಇದಲ್ಲ. ನೋ ಟಾಕಿಂಗ್ ಅಬೌಟ್ ಯು. ನೋ ಟಾಕಿಂಗ್ ಅಬೌಟ್ ಮೀ. ಈಗ ನಾನು ರೊಟ್ಟಿ ಮಾಡಕ ರೆಡಿ ಮಾಡಕತ್ತೀನಿ. ಹಂಗ UK ಮಂದಿ ಹೆಂಗಿದ್ರಿ ಕಮೆಂಟ್ ಆಗ್ರಿ. UK ಅಷ್ಟೇ ಎಲ್ಲರೂ ನಾನು ಇನ್ನೊಬ್ರು ಬ್ಲೈಮ್ ಮಾಡಿ ಹೇಳಕತ್ತಿಲ್ಲ. ಬಟ್ UK ಕೆಲವೊಂದಿಷ್ಟು ಗ್ರೂಪ್ ಐತಂದ್ರ ಒಂದ ಉತ್ತರ ಕರ್ನಾಟಕ ಅನ್ಕೊಂಡಿನಿ ಇಲ್ಲಿ. ನಾವು ಯಾರಿಗೆ ನಾನು ಇಂಡಿಕೇಟ್ ಮಾಡಿ ನೋಡ್ರಿ. ಇನ್ನೊಂದ ಅಕ್ಕ ಸಾರಿ, ನಿಮ್ಮ ಹೆಸರ ಲಕ್ಷ್ಮಿ ಅಂತ ಕರೆದ್ ಬಿಟ್ಟಿದ್ರಿ ಇವ್ರ. ನೀವು ಕಮೆಂಟ್ ಹಾಕಿದ್ದನ್ನ ನಾ ನೋಡಿನಿ. ಲಕ್ಷ್ಮಿ ಅಲ್ಲ, ಎಸ್ ಶಿಲ್ಪಾ ಅಂತೇಳಿ ಹಾಕಿದ್ರಿ. ಸಾರಿ ಶಿಲ್ಪಾ ಅಕ್ಕ. ನಿಮಗ ಮತ್ತು ನಿಮ್ಮ ಎಲ್ಲ ಟೀಮಿಗೂ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹಿಂಗೆ ಈ ವಿಡಿಯೋ ನೋಡ್ತೀರಿ.
ನಮ್ಮ ವಿಡಿಯೋಯಿಂದ ನಿಮಗೆ ಜಾಸ್ತಿ ಮನರಂಜನೆ ಆಗುತ್ತಂತ ನೀವು ಕಮೆಂಟ್ ಹಾಕಿರಿ. ನಿಮಗೆ ಇನ್ನೂ ಹೆಚ್ಚು ಮನರಂಜನೆ ಕೊಡಾಕ ನಾವು ಟ್ರೈ ಮಾಡ್ತೀವಿ. ಈಗ ನಾವು ರೊಟ್ಟಿ ಮಾಡ್ತೀವಿ ನೋಡ್ರಿ ಅಕ್ಕ, ಬಾರಿ ಊಟ ಮಾಡಕ್, ರೊಟ್ಟಿ ಊಟ ಮಾಡಕ್. ಇಲ್ಲಿಂದ್ರ ಕಳಿಸ್ತಾಳ್ರಿ, ಕ್ಯಾಮ್ರಾದ ಕಳಿಸ್ತಾಳ, ಅಲ್ಲಿ ಬಂದು ರಿಸೀವ್ ಮಾಡ್ಕೊಂಡು. ಕ್ಯಾಮ್ರಾದಾಗ ಯಾಕ್ರಿ, ಬರ್ಲಿ ಪಾಪ ಅವ್ರು ಸೂಟಿಗೆ ಅದು ಬಂದಾಗ. ಸೂಟಿಗೆ ಅದು ಬಂದಾಗ ಹೇಳ್ರಿ, ಆಕೆ ರೊಟ್ಟಿ ಮಾಡಿ ನೀವ್ ಯಾವ ಊರಾಗದ್ರೆ ಅಲ್ಲಿಗೆ ಕಳಿಸ್ತೇನ್ರಿ. ರಾತ್ರಿ ಪಕ್ಕ ಮಾತಂದ್ರ ಮಾತಂದ್ರ ಮಾತು, ನಾನು ಯಾವತ್ತು ಮಾತು ಕೊಟ್ಟಿದ್ದೀನಿ ತಪ್ಪದಿಲ್ಲ. ಚಮಚೆಮೆಗಾಣಿ ಚಮಚೆದಿ ಸಾಕ್ಷಿ. ಈಗ ನೋಡ್ಬಾ ಈ ರೊಟ್ಟಿ ತೋರ್ಸ್ಬರಿತ ಹಿಟ್ಟ ಜಿಗಿ ಇಷ್ಟು ಕುದಿಬೇಕು ನೋಡ್ರಿ. ಕಾಣತ್ತೆ ಹೇಳಿ ನೋಡ್ರಿ, ಈ ತರ ನೀರು ಫುಲ್ ಕತ್ತ ಕತ್ತ ಕುದಿಬೇಕು. ಕುದ್ದಾಗ ನಾನು ಈಗ ಹಿಟ್ಟು ಇವಾಗ ಹಾಕ್ಸ್ಕೊಂಬಂದಿನಿ, ಜಾಸ್ತಿ ಜಿಗಿ ಐತಿ. ನಾನು ಇಷ್ಟೇ ಸ್ವಲ್ಪ ಹಾಕೋತೀನಿ, ಇಲ್ಲಾಂದ್ರೆ ಬಡಿಯೋಕ್ಕಾಗಲ್ಲ. ಆಮೇಲೆ ಫುಲ್ ಕಂಟಿನ್ಯೂ ರೊಟ್ಟಿ ಮಾಡಮಟ ಹಿಡಂಗಿಲ್ರಿ ನಾನು. ಅಷ್ಟೊಂದು ಕಟ್ ವಿಡಿಯೋ ಆಲ್ರೆಡಿ ನಾವು ಮಾತಾಡಿ ವಿಡಿಯೋ ಭಾಳ ಉದ್ದ ಆಗ್ಬಿಟ್ಟೈತಿ. ಇನ್ನೂ ಉದ್ದ ಆದ್ರೆ ನೀವು ನೋಡಕ್ಕೆ ಶಿವಾಯ ನಮ ಶಂಭೋ ಶಂಕರ ಮಹಾದೇವ. ಇವಾಗ ನಾನು ಹಿಟ್ಟು ನಾದ್ಕೋತೇನ್ರಿ. ಹಿಟ್ಟು ನಾದ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದ್ದಿದ್ದ ಐತಿ. ಕೈಲಾದ್ರೆ ನೀರು ಸುಡ್ತಾವಂತ ನಾನು ಈ ಥರ ಚಮಚಲೆ ಮಾಡ್ಕೊಂಡ್ಬಿಡ್ತೀನಿ ಈಜಿ ವೇದಾಗ. ಉಕ್ಕಿನ ಮಹಿಳೆ ಅಲ್ಲ ನೀನು? ಅಲ್ಲಪ್ಪ, ಮತ್ತೆ ಯಾರು ನೀ? ನಾನು ಉಕ್ಕಿನ ಮಹಿಳೆ ಏನಲ್ಲ, ಸಾಫ್ಟ್ ಗರ್ಲ್ ಅದೇನ. ಸಾಹಸ ದೋಷ. ನಾನು ಯಾವಾಗಾರ ಶೀತಿನ? ಅಯ್ಯಪ್ಪೋ, ನಾ ಯಾವಾಗಾರ ಏನು ಸೀತಿನೇ ನೋಡ್ರಿ. ಕಾಮನ್ ಆಗಿ ನೆಗಡಿ ಬಂದ್ರ ಒಬ್ಬ ಮನುಷ್ಯ 1 ಸೀನ್ತಾನ, 2 ಸೀನ್ತಾನ, 3 ಸೀನ್ತಾನ, ಹಬ್ಬ ಅಂದ್ರ 4 ಸೀತಾನ. ಅಕ್ಕಿ ಕಂಟಿನ್ಯೂ 10-12 ಸೀನ್ತಾಳ್ರಿ. ಆಕಿ ಒಗ್ಯತಾಳ, ಹಂಗ ಹಿಂಗ ಹೆಡಕ್ ಒಗ್ಯತಾಳ, ಹಿಂಗ ಒಗ್ಯತಾಳ. ಮತ್ತ ಶೀತಿನ ಕೇಳ್ತಲ್ಲ, ನಾನು ನಾಚಿಗೆ ಬರೋಲ್ಲ. ಯಾಕತ್ತೀರಿ ನೀವ? ಸರಿ, ಈಗ ಕಟ್ ಮಾಡ್ರಿ, ಭಾಳ ಆಗುತ್ತೆ ವಿಡಿಯೋ. ಬಾಳ ಕೆಟ್ಟ ಸೀನ್ತಾಳ್ರಿ ಆಕಿ. ನಂದ ಇವ್ರಿಗೂ ಬಿದ್ದೈತಿ ಈಗ ರೂಢ ಸೀನ. ನಾನು ಹಬ್ಬ ಅಂದ್ರೆ 2-3 ಬಾಳ ಸ್ಟ್ರಾಂಗ್ ಹೋಗಿತೀವಿ ನಾವು. 1-2-3 ಆಗಿ 12 ಸ್ಟ್ರಾಂಗ್ ಹೋಗಿತಾಳ. ತಳಗಿನ ಓನರ್ ಮನೆ ಮಠ ಕೇಳುವಂಗ ಸೀನ್ತೀರಿ ನೀವರ ಕಡಿಮೆ. ನಿನಗೆ ಸೀನೇ ಬರಲ್ಲವ, ನೀನು ಸೊಂಡೆವ. ಸೀನ್ ಬರಲ್ಲ, ನಂಗೆ ಮೂಗಿಲ್ಲ. ನೋಡ್ರಿ, ಇಷ್ಟ ಹಿಟ್ಟ ಹಿಡ್ದೀನಿ ನಾನು. ಒಬ್ಬೊಬ್ರು ಜಾಸ್ತಿ ಹಿಡಿತೀರಿ, ಒಬ್ಬೊಬ್ರು ಇನ್ನೂ ಕಡಿಮೆ ಹಿಡಿತೀರಿ. ಅಂದ್ರೆ ಬರ್ರಿ ರೊಟ್ಟಿ ಬಡಿನಿ ಎಲ್ಲಾರು. ಈಗಾದ್ರೂ ಯಾರು ರೊಟ್ಟಿನೇ ಬಿಡಲ್ಲ ರೀ. ರೊಟ್ಟಿ ಬಡದೇ ಇಲ್ಲ ಯಾರು ಈಗ. ತೀಡ್ತಾರಲ್ಲ ಜಾಸ್ತಿ. ತಿಳುದ ಸರಿ ಆಗ್ತಾವ ನಾವು. ಸರಿ ಆಗಲ್ಲ, ಟೇಸ್ಟ್ ಆಗಲ್ಲ. ಟೇಸ್ಟ್ ಬರ ಹಿಂಗ ರೆಪ ಬಡದ್ರ ಅವ್ಕ. ಒಂದು ತಾಸ್ನಿಗೆ ಎಷ್ಟು ರೊಟ್ಟಿ ಮಾಡಬಲ್ಲೆ ನೀನು? ನಾನು ಟೈಮ್ ಚೆಕ್ ಮಾಡಿಲ್ಲ. ಮಾಡ್ಬೇಕು ನಂಗೆ ಹಿಂಗ್ ಮಾಡೋಕಿಂತ ನಮ್ಮ ಮನ್ಯಾಗ ಕುಂತ್ ಮಾಡ್ತೀನಲ್ಲ ತಳಗ, ಹಂಗ್ ಮಾಡಿದ್ರೆ ಫಾಸ್ಟ್ ಆಗ್ತಾವ, ಗಾವ್ ಆಗ್ತಾವ. ಹೌದು, ಅಂದಾಗ ಒಂದು ತಾಸ್ನಿಗೆ ಎಷ್ಟು ವಿಡಿಯೋ ಮಾಡಬಲ್ಲೆ, ಎಷ್ಟು ರೊಟ್ಟಿ ಮಾಡಬಲ್ಲೆ ನೀವು? ಒಂದು 20-30 ಆಗ್ಬೋದು. 20-30 ಬರೀ ನಾ ಮಷಿನ್ ನಾನು ಹಿಂಗೆ ಹಿಟ್ಟು ಹಾಕನೆ ದುಬ್ಬದು ರೊಟ್ಟಿ ಬರೋಣ. ನನ್ನ ಮೇಲಿನ ಹಿಟ್ಟೆಲ್ಲ ಒಟ್ಟ ರೊಟ್ಟಿ ಮೇಲೆ ಹಾಕಾಕತ್ತವಳ್ರಿ ಈಗ. ನನ್ನ ಮೇಲಿನ ಸಿಟ್ಟೆಲ್ಲ ರೊಟ್ಟಿ ಮೇಲೆ ಹಾಕಿ ಅದು ರೊಟ್ಟಿ ಬಡಿ ವಿಧಾನ. ಮೊದಲು ಹೂ ಅಂದ್ಲು, ಈಗ ಮತ್ತೆ ನಿನ್ ಮೇಲೆ ಹಾಕಿರಿ ಅಂತ ಅಲ್ಲ, ರೊಟ್ಟಿ ಬಡಿ ವಿಧಾನನ ಹಿಂಗೈತಿ. ನಿಮ್ ಮ್ಯಾಗ ಬಡ ಹಂಗಂದ್ರೆ ಏನ್ ಮತ್ ರೊಟ್ಟಿ ಬಡಿ ಬಡ್ದು ನಾವು ಹಂಗಾರ. ಬರ್ರಿ ಎಲ್ಲಾರು ಬಿಸಿ ಬಿಸಿ ರೊಟ್ಟಿ ಊಟಕ್ಕ. ಇವರು ರೊಟ್ಟಿ ಮಾಡೋ ವಿಧಾನ ಹೆಂಗೈತಿ, ಅವತ್ತ ಶೇಂಗಾ ಸಾರು ಮಾಡೋ ವಿಧಾನ ಹೆಂಗೈತಿ ಅಂತೇಳಿ ಯಾರ್ಯಾರಿಗೆ ನನ್ನ ಶೇಂಗಾ ಸಾರು ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್. ಅದೊಂದು ರೊಟ್ಟಿ ಆದ್ಮೇಲೆ ವಿಡಿಯೋ ಮುಗಿಸ್ಬಿಡ್ತೇನೆ ನಾನು. ಎಲ್ಲ ರೊಟ್ಟಿ ಮಾಡೋ ಮಟ್ಟ ನಿಲ್ಲಂಗಿಲ್ಲ. ಆಲ್ರೆಡಿ ವಿಡಿಯೋ ಭಾಳ ಲೆಂತ್ ಆಯ್ತು. ವಿಡಿಯೋ ಆಯ್ತು, ಬಡ ಬಿಸಿ ರೊಟ್ಟಿ ಮಾಡ್ಕೊಡ್ತೇನೆ, ಅವ್ರು ಊಟ ಮಾಡ್ತಾರೆ. ಇಲ್ಲಿಗೆ ವಿಡಿಯೋನ ಮುಗಿಸ್ಬಿಡ್ತೀವಿ. ಈ ವಿಡಿಯೋ ರೊಟ್ಟಿಗೆ, ಮೊನ್ನೆ ರೊಟ್ಟಿಗೆ. ಆಮೇಲೆ ಯಥಾ ರೀತಿ ಕಥಾಪ್ರಜೆ ನಾವು ಬಡ್ಕೋತ ಕುಂದಿರ್ತೀವಿ, ಅವರು ಊಟ ಮಾಡಲಿ ಬಿಸಿ ಬಿಸಿ ರೊಟ್ಟಿ. ಈ ಕಡೆ ಇಟ್ಟಿದ್ ಗ್ಯಾಸ್ ಅನುಕೂಲ ಆಗೈತಿ, ಬಟ್ ಒಂದ್ ಪ್ರಾಬ್ಲಮ್ ಆಗೈತಿ. ಏನ್ ಪ್ರಾಬ್ಲಮ್ ಆಗಿಬಿಡೈತಿ? ನಾನು ಈ ಕಡೆ ರೊಟ್ಟಿ ಚಪಾತಿ ಮಾಡಕತ್ನ ಅಂದ್ರೆ ಅದು ಆ ಕಡೆ ಬೇದಿದ್ ಕನ್ನದೇ ಇಲ್ಲ ನನಗೆ. ಹೊತ್ತಿದ್ದಂಗ ಆಯ್ತಲ್ಲ ಇಲ್ಲಿಗೆ. ಗೊತ್ತಿಲ್ಲ, ಬೇರೆ ಏನಾರ ಹೇಳೋ ಹೊಳ್ಳಿ ನೋಡಕ್ ಒಮ್ಮೊಮ್ಮೆ ಹಂಗೆ ಲಕ್ಷ ಕೊಟ್ಟು ಈ ಕಡೆ ಬಡಿಯಾಕತ್ನ ಅಂತ ಇದಾಗುತ್ತೆ. ಅಮ್ಮ ನೋಡ್ರಿ ಇಲ್ಲಿ ಕಾಲ ಬಂದು ಕೂತ್ಬಿಡ್ತಾವ ಒಟ್ಟ ಆಕಿ.
ಏ ಅಮ್ಮ ದಗದನ್ನೇ ಮಾಡಿಸ್ಕೊಡಲ್ಲ ಒಟ್ಟು ಇಟ್ಟು ಕೂತ್ ಬಿತ್ತ ಹ್ಞೂ ಈಗ ಹೋ ಅಂತದ ಹೋ ಅಂತದ ಈಗ ಗಪ್ಪ ಆದ್ರಲ್ಲ ಮತ್ತೇನವ್ವ ರೊಟ್ಟಿ ಮಾಡಿ ಮುಗಿಸ್ಬಿಟ್ಟಿ ಎಲ್ಲ ಎಲ್ಲ ಹೌದು ಒಂದೇ ಬಡಿ ಬಾ ಆಯ್ತಾ ಹೆಂಗು ತೆಳ್ಳಗಾದ್ರೆ ಹಿಂಗೆ ಇದಾಗ್ತಾವ್ರಿ ದಪ್ಪ ಆದ್ರೆ ಹೊಟ್ಟೆ ಉಬ್ತಾವ ಚಂದಾಗ ಇದು ತೆಳ್ಳಗೈತಿ ಅದಕ್ಕೆ ಹೊಟ್ಟೆ ಉಬ್ಬಿಲ್ಲ ಡುಮ್ ಡುಮ್ಕ ಬೇಕಂದ್ರೆ ದಪ್ಪ ಮಾಡ್ರಿ ದಪ್ಪನೂ ಬೇಕಂದ್ರೆ ಇಷ್ಟ ಸಣ್ಣ ಸಣ್ಣ ಮಾಡ್ರಿ ನಾವು ತೆಳ್ಳನಾದ್ರೆ 2 ತಿಂತೀವ್ರಿ ದಪ್ಪನಾದ್ರೆ 1 ತಿಂತೀವಿ ಹಿಂಗಾಗಿ ನಮ್ಮ ಅವ್ರಿಗೆ ದಪ್ಪನ ಅಂದ್ರ ಹೋಗಂಗಿಲ್ರಿ ಹಾಂ ಹೋಗಂಗಿಲ್ರಿ ಅವ್ರಿಗೆ ಯಾರಿಗೆ ಗಂಟಲ್ದಾಗ ತೋರಿಸಿಲಿ ಕೈಗಡೆ ತೋರ್ಸೋ ಬಿಸಿ ಬಿಸಿ ರೊಟ್ಟಿ ಹಂಗೆ ನಂಗೆ ತೋರ್ಸೋದು ನೋಡ್ರಿ ಹಿಡಿಯಲ್ಲತ್ ಮಾಡ್ರಿ ನೀ ಇಷ್ಟೆಲ್ಲ ಬಡದು ಹಿಂಗೆ ಬೇಯಿಸ್ತೀವಂತ ರೊಟ್ಟಿ ಹಿಡಿಯಲ್ಲ ಕೈಯಾಗ ಬರ್ರಿ ಎಲ್ಲಾರು ಬಿಸಿ ಬಿಸಿ ಕಡಕ್ ಆಗಿಲ್ಲ ಮೆತ್ತಗೈತಿ ತೆಳ್ಳಗ ರೊಟ್ಟಿ ಉಂಡು ಬರ್ರಿ ಗ್ಯಾಸ್ ಸುಡಾತೈತಿ ಹಂಗೆ ಯಾರ್ಯಾರಿಗೆ ನಮ್ಮ ಶೇಂಗಾ ಸಾರ ಇದು ಇಷ್ಟ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತು ಈ ಸದ್ ನಮ್ಮ ಸಾಹೇಬ್ರಿಗೆ ನಾವು ಊಟಕ್ಕೆ ಕೊಡಬೇಕು ಇವ್ರೀಗ ವಿಡಿಯೋ ಮುಗಿಸ್ಬಿಡಿ ಸಾಕು ನಮ್ಮ ಗಿಡ್ಡವ್ ಮಾಡಿದ್ದ ರೊಟ್ಟಿ ನನ್ನ ಹೆಂಡತಿ ಗಿಡ್ಡಿ ಮಾಡಿದ ರೊಟ್ಟಿ ವಿತ್ ಮತ್ತು ಅದ ಹೊಳೆ ರೀ ಓಕೆ ಬಿಡಪ್ಪ ಈಕೆ ಮಾಡಿದ ರೊಟ್ಟಿ ಶೇಂಗಾದ ಸಾರ ಯಾವ ಪಲ್ಯಲ್ಲಿ ಬೀನ್ಸ್ ಪಲ್ಯ ವಿತ್ ರೈಸ್ ಇವತ್ತಿನ ಮಧ್ಯಾಹ್ನ ಊಟದ ನಮ್ದು ಸ್ಪೆಷಲ್ ರೀ ನೀವೇನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿರಿ ಈಕೆ ರೊಟ್ಟಿ ಮಾಡಿದ್ದು ಹೆಂಗೈತಿ ಸಾಂಬಾರು ಮಾಡಿದ್ದು ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿರಿ ವಿಡಿಯೋ ನಿರಂತರ ನೋಡ್ಕೊಂತೀರಿ ನನಗೆ ಟೈಮ್ ಸಿಗೋಲ್ತ್ರಿ ಹೇಳ್ಬೇಕಂದ್ರೆ ನಾವು ವಿಡಿಯೋ ಭಾಳ ಗ್ಯಾಪ್ ಕೊಡಾಗೈತಿ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತಿದ್ವಿ ಬಟ್ ಇವಾಗ 2 ದಿನಕ್ಕೆ ಒಂದು ಹಾಕೋದಾಗೈತಿ ನನಗೆ ಟೈಮ್ ಸಿಗ್ತಿಲ್ಲ ಸೊ ಹಿಂಗಾಗಿ ಆಲ್ಮೋಸ್ಟ್ ನಾವು ಟ್ರೈ ಮಾಡ್ತೀವಿ ವಿಡಿಯೋ ಹಾಕಕ್ಕೆ ಮತ್ತು ನಿಮ್ಗೆ ಯಾವಾರ ಇಂತಿಂಥ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿರ್ರಿ ಅದರ ತಕ್ಕ ನಾವು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡಿ ನಿಮ್ಮ ಮುಂದೆ ತಂದು ಇಡ್ತೀವಿ ಯಾವಾರ ಹೊಸ ಹೊಸ ಅಡಿಗೆ ಏನಾರ ಬೇಕಿದ್ರ ನನಗೆ ಗೊತ್ತಿದ್ದು ನಾ ಮಾಡ್ತೀನಿ ನಾನೇನು ಅಷ್ಟು ದೊಡ್ಡ ಕುಕ್ ಏನಾರ ಕೆಲಸ ಮಾಡ್ತೀನಿ ನಡ್ಬೇಕು ನಾನು ಏನಪ್ಪ ಎಂಟ್ರಿ ಕೊಡ್ತಿರ್ತೀನಿ ಅದರಿಂದ ನಮ್ಮ ಮುಖದ್ನಾಗ ಕಪ್ ಆಗತ್ತಿರ್ಬೇಕು ನಾವು ಲೈಟಿನ ಬಿಡ್ಕೊಂಡು ನಿಂತು ನಾ ಬೆಳಕಂತೀನಿ ಬಿಡು ನಿಮ್ಗೆ ಯಾರ್ಯಾರ ನಡ್ಬರ್ಕ್ ಎಂಟ್ರಿ ಆಗ್ತೀರಿ ಅದ್ರಿಂದ ಡಿಸ್ಟರ್ಬ್ ಆಗಿದ್ರೆ ಹೇಳಿಬಿಡ್ರಿ ನಾ ಡಿಸ್ಟರ್ಬ್ ಮಾಡತ್ರಿ ಅಂತೇಳಿ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಇಲ್ರಿ ನೀವು ಹಿಂಗೆ ಬಂದು ಎಂಟ್ರಿ ಬಂದು ಮಾತಾಡಿದ್ರೆ ಓಕೆ ಅಂದ್ರೆ ನಾನು ಮಾತಾಡ್ತೇನೆ ಭಾಳ ಜನ ನೀವು ಹಿಂಗೆ ನಡು ಕಾಮಿಡಿ ಮಾಡೋದು ಇಷ್ಟ ಅಂತ ಹೇಳ್ಯಾರ ಹೌದಾ ನಿನ್ನೆ ವಿಡಿಯೋಕ್ಕೆ ನಾ ರಿಪ್ಲೈ ಮಾಡಿನಲ್ಲ ಎಲ್ಲರೂ ಕಾಮಿಡಿ ಬೇಕಂತಲೇ ಮಾಡೋದಿಲ್ರಿ ಊಟ ಮಾಡೋದು ಹಂಗೆ ಬಂದೈತಿ ಏನು ಮಾಡೋಕ್ಕೆ ಬರೋದಿಲ್ಲ ಹೋಗೋದಿಲ್ಲ ಅದು ಜಲ್ದಿ ಬಾಕಿ ಹೋಗ್ಬಾರ್ದು ಇರ್ಬೇಕು ಯಾವಾಗ ನಮ್ಮ ವಿಡಿಯೋ ಹಿಂಗೆ ನೋಡ್ಕೊಂತೀರಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹಿಂಗೆ ಇರಲಿ ಮತ್ತೆ ಸಿಗ್ತೀವಿ ರೀ ಮುಂದಿನ ವಿಡಿಯೋದಾಗ್ರಿ ಬಾಯ್ ಬಾಯ್ ನಿನ್ನ ಕೈ ನಿಂತಿಲ್ಲಿ ಮಾಡ್ತೀನಿ ನಾ ಹಿಂಗೆ ಮಾಡ್ತೀನಿ ಇವ್ರ ಕಡೆ ನಮಸ್ಕಾರ